ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಮಂಗ್ಲಾ ಭಟ್ ಸವಿಸೇವ್ ಕಿಚನ್. ನಾನು ಸುಮಂಗ್ಲಾ ಭಟ್. ಈ ವಿಡಿಯೋದಲ್ಲಿ ನಾನು ಮುರುಗಲ್ ಹಣ್ಣಿನ ತಂಬುಳಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ನಿಮಗೆ ಮುರುಗಲ್ ಹಣ್ಣನ್ನು ತೋರಿಸ್ತಾ ಇದ್ದೀನಿ. ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೇಸಿಗೆಯಲ್ಲಿ ಕೆಲವರಿಗೆ ಪಿತ್ತ ಜಾಸ್ತಿ ಆಗುತ್ತೆ. ಈ ತಂಬುಳಿಯನ್ನು ಮಾಡಿ ಕುಡಿದ್ರೆ ಪಿತ್ತ ಕಡಿಮೆ ಆಗುತ್ತೆ. ಹಾಗೆಯೇ ಮಕ್ಕಳಲ್ಲಿ ಪಿತ್ತಗಾಜು ಅಂತ ಹೇಳುತ್ತೆ ಬೇಸಿಗೆಯಲ್ಲಿ, ಅಂಥವರಿಗೆ ಇದರ ತಂಬುಳಿ ಅಥವಾ ಶರಬತ್ತನ್ನು ಮಾಡಿ ಕುಡಿಸಿದ್ರೆ ಒಂದೇ ಗಂಟೆಯಲ್ಲಿ ಪಿತ್ತಗಾಜು ಮಾಯವಾಗುತ್ತೆ. ಫ್ರೆಂಡ್ಸ್, ನಿಮ್ಮಲ್ಲೊಂದು ರಿಕ್ವೆಸ್ಟ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ಆಗ ನಾನು ಹಾಕಿದ್ದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಬರುತ್ತೆ. ನಿಮಗೆ ಇಷ್ಟ ಆದರೆ ಅದನ್ನು ಕಲಿಬಹುದು, ಅದು ಮಿಸ್ ಆಗೋದಿಲ್ಲ. ಈಗ ಮುರುಗಲ ಹಣ್ಣಿನ ತಂಬುಳಿ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಒಂದು ದೊಡ್ಡ ಸೈಜಿನ ಮುರುಗಲ ಹಣ್ಣನ್ನು ತೊಗೊಂಡಿದ್ದೀನಿ, 1 ಕಪ್ ತೆಂಗಿನ ತುರಿ, 1 ಕಪ್ ಮೊಸರು, 1 ಟೀ ಸ್ಪೂನ್ ಜೀರಿಗೆ, 5-6 ಬಿಳಿ ಕಾಳುಮೆಣಸು ತೊಗೊಂಡಿದ್ದೀನಿ. ನೀವು ಕಪ್ಪು ಕಾಳುಮೆಣಸನ್ನು ತೊಗೊಳ್ಬೋದು. ಹಾಗೆಯೇ ಒಗ್ಗರಣೆಗೆ 1 ಟೀ ಸ್ಪೂನ್ ಜೀರಿಗೆ, 1 ಒಣಮೆಣಸನ್ನು ತೊಗೊಂಡಿದ್ದೀನಿ. ಒಗ್ಗರಣೆ ಹಾಕಲಿಕ್ಕೆ ತುಪ್ಪ ತೊಗೊಂಡಿದ್ದೀನಿ, ನೀವು ಎಣ್ಣೆನೂ ತೊಗೊಳ್ಬೋದು. ಇಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಮುರುಗಲ ಹಣ್ಣನ್ನು ಬಿಡಿಸಿ ಹಾಕ್ತಾ ಇದ್ದೀನಿ. ಅದ್ರ ಬೀಜ ಹಾಕಬಾರ್ದು, ಎಲ್ಲ ಬೀಜನೂ ತೆಗೆದುಬಿಡಿ. 1 ಸೌಟನ್ನು ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಟೀ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನೀವು ಎಣ್ಣೆನೂ ಹಾಕ್ಕೊಳ್ಬೋದು. ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 5-6 ಕಾಳುಮೆಣಸನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಜೀರಿಗೆ ಮೆಣಸಿನಕಾಳು ಚಟಪಟ ಆಗೋ ತನಕ ಇದನ್ನು ಲೋ ಫ್ಲೇಮ್ನಲ್ಲಿ ಹುರಿಬೇಕು. ನೋಡಿ, ಚಟಪಟ ಆಗ್ತಾ ಇದೆ. ಇಷ್ಟು ಸಾಕು. ಬಂದ್ ಮಾಡ್ತಾ ಇದ್ದೀನಿ. ಈ ರೀತಿ ಜೀರಿಗೆನ ಘಮ ಪರಿಮಳ ಬರೋ ತನಕ ಹುರಿಬೇಕು. ಹುರಿದ ಜೀರಿಗೆ ಮತ್ತು ಕಾಳುಮೆಣಸನ್ನು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರೋಣ. ನುಣ್ಣಗೆ ರುಬ್ಬಿಯಾಗಿದೆ. ಸ್ವಲ್ಪ ದೊಡ್ಡ ಕಪ್ ನೋಡಿ, ಈ ಥರ ಕಪ್ಪಲ್ಲಿ 1 ಕಪ್ ಮೊಸರನ್ನು ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು. ಈಗ ಇದನ್ನು ಮತ್ತೊಮ್ಮೆ ರುಬ್ಬಿಕೊಂಡು ಬರೋಣ. ಈಗ ಮೊಸರನ್ನು ರುಬ್ಬಿಯಾಗಿದೆ, ಮಜ್ಜಿಗೆ ಆಗಿದೆ. ಅದೀಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ರುಬ್ಬಿದ ತಂಬುಳಿಯನ್ನು ಹಾಕ್ತಾ ಇದ್ದೀನಿ. ತಂಬುಳಿಗೆ ಅದರ ಕನ್ಸಿಸ್ಟೆನ್ಸಿ ನೋಡಿ ಅದಕ್ಕೆ ನೀರನ್ನು ಹಾಕ್ಕೊಳ್ಬೇಕು. ನೋಡಿ, ನಾನು ಇಲ್ಲಿ ಇಷ್ಟು ನೀರನ್ನು ಹಾಕಿದ್ದೀನಿ. ತಂಬುಳಿ ಸ್ವಲ್ಪ ದಪ್ಪ ಬೇಕಂದರೆ ಸ್ವಲ್ಪ ಕಡಿಮೆ ನೀರು ಸೇರಿಸ್ಕೊಳ್ಳಿ, ಸ್ವಲ್ಪ ತೆಳ್ಳಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಳ್ಳಿ. ನಾನು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಹಾಕಿದ್ದೀನಿ. ಇದಕ್ಕೊಂದು ಈಗ ಒಳ್ಳೆ ಒಗ್ಗರಣೆಯನ್ನು ಹಾಕೋಣ. ಸ್ಟವ್ ಮೇಲೆ ಒಂದು ಒಗ್ಗರಣೆ ಸೌಟನ್ನು ಇಟ್ಟು ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನೀವು ಎಣ್ಣೆನೂ ಹಾಕ್ಕೊಳ್ಬೋದು. ತುಪ್ಪ ಕಾದಿದೆ. ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 1 ಒಣ ಮೆಣಸನ್ನು ಸಹ ಹಾಕ್ತಾ ಇದ್ದೀನಿ. ಜೀರಿಗೆ ಚಟಪಟ ಆಗೋ ತನಕ ಇದನ್ನು ಹುರ್ಕೊಳ್ಬೇಕು. ಲೋ ಫ್ಲೇಮ್ ಇಟ್ಕೊಳ್ಳಿ. ನೋಡಿ, ಜೀರಿಗೆ ಚಟಪಟ ಆಗ್ತಾ ಇದೆ, ಒಣಮೆಣಸು ಸಹ ಹುರಿದು ಬಂದಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ತಂಬುಳಿಗೆ ಒಗ್ಗರಣೆ ಹಾಕೋಣ. ನೋಡಿ, ಈ ರೀತಿ ಶಬ್ದ ಬರಬೇಕು ಅದು ಒಗ್ಗರಣೆಯನ್ನು ಹಾಕಿದಾಗ, ಆಗಲೇ ಅದು ಸರಿಯಾದ ಒಗ್ಗರಣೆ ಆಗುತ್ತೆ. ಈಗ ಲಾಸ್ಟಿಗೆ ಉಪ್ಪನ್ನು ಹಾಕೋಣ. ನಾನು ಇಷ್ಟು ಉಪ್ಪು ಹಾಕ್ತೀನಿ, ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತಂಬುಳಿ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನಾವು ಇದು ಊಟಕ್ಕೂ ಸಹ ಬಡಿಸ್ಕೊಂಡು ಊಟ ಮಾಡ್ತೇವೆ, ಹಾಗೆಯೇ ಇದನ್ನು ಕುಡಿತೇವೆ. ಅಷ್ಟು ರುಚಿಯಾಗಿರುತ್ತೆ ಇದು. ಆಹಾ, ತುಂಬ ರುಚಿಯಾಗಿದೆ. ಫ್ರೆಂಡ್ಸ್, ನೀವು ಒಮ್ಮೆ ಈ ತಂಬುಳಿಯನ್ನು ಮಾಡಿ ನೋಡಿ, ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಸಹ ಇದನ್ನು ಮಾಡ್ಕೊಂಡು ಊಟ ಮಾಡಲಿ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಇದೊಂದು ಔಷಧಿಯುಕ್ತ ತಂಬುಳಿಯಾಗಿದೆ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.